ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ಕಂದಾಯ ಇಲಾಖೆಯಿಂದ ಹೊಸ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದ್ದಾರೆ. ಇದು ಯಾವ ಹುದ್ದೆ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ವಯೋಮಿತಿ, ಡೀಟೇಲ್ಸ್, ಎಜುಕೇಶನ್, ಕ್ವಾಲಿಫಿಕೇಶನ್ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನನೂ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ನ ನಿಮಗೆ ತಲುಪಿಸ್ತೀವಿ. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೋಬಹುದು. ಇವಾಗ ವಿಡಿಯೋನ ಶುರು ಮಾಡೋಣ. ಕರ್ನಾಟಕ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ, ಕರ್ನಾಟಕ ಕಂದಾಯ ಇಲಾಖೆಯಿಂದ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಉದ್ಯೋಗ ಯಾವುದು ಅಂತ ಹೇಳಿದ್ರೆ, ತಹಶೀಲ್ದಾರ್ ಶಿರಸ್ತೇದಾರ್ ಹುದ್ದೆ ಇದಾಗಿರುತ್ತೆ. 3 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ಸ್ಯಾಲ್ರಿ 45,000 ರೂಪಾಯಿಂದ ಹಿಡಿದು 55,000 ರೂಪಾಯಿಗಳ ತನಕ ತಿಂಗಳಿಗೆ ಸ್ಯಾಲ್ರಿ ಇರುತ್ತೆ. ಇವಾಗ ಯಾವ್ಯಾವ ಹುದ್ದೆ ಎಷ್ಟೆಷ್ಟಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಶಿರಸ್ತೇದಾರ್ ಅಥವಾ ಡೆಪ್ಯೂಟಿ ತಹಶೀಲ್ದಾರ್ ಹುದ್ದೆ 1 ಖಾಲಿ ಇದೆ. ಫೈನಾನ್ಸ್ ಅಂಡ್ ಆಡಿಟ್ ಆಫೀಸರ್ ಹುದ್ದೆ 1 ಖಾಲಿ ಇದೆ. ಜೂನಿಯರ್ ಪ್ರೋಗ್ರಾಮರ್ ಅಂಡ್ ನೆಟ್ವರ್ಕಿಂಗ್ ಮ್ಯಾನೇಜರ್ ಹುದ್ದೆ 1 ಖಾಲಿ ಇದೆ. ಟೋಟಲ್ 3 ಹುದ್ದೆಗಳು. ನೆಕ್ಸ್ಟ್ ಇದರ ವಯೋಮಿತಿಯನ್ನ ನೋಡೋದಾದ್ರೆ, ಫೈನಾನ್ಸ್ ಅಂಡ್ ಆಡಿಟರ್ ಹುದ್ದೆಗೆ ಅವರು ವಯೋಮಿತಿಯನ್ನ ಮೆನ್ಷನ್ ಮಾಡಿರೋದಿಲ್ಲ. ಜೂನಿಯರ್ ಪ್ರೋಗ್ರಾಮ್ ಅಂಡ್ ನೆಟ್ವರ್ಕಿಂಗ್ ಮ್ಯಾನೇಜರ್ಗೆ ಕೂಡ ಅವರು ಏಜ್ ಲಿಮಿಟ್ ನ ಮೆನ್ಷನ್ ಮಾಡಿರೋದಿಲ್ಲ. ಆದ್ರೆ ಶಿರಸ್ತೇದಾರ್ ಅಥವಾ ಡೆಪ್ಯೂಟಿ ತಹಶೀಲ್ದಾರ್ ಅಂತ ಏನ್ ಹೇಳ್ತೀವಲ್ಲ, ಈ ಹುದ್ದೆಗೆ ಮಾತ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ನ ಮೆನ್ಷನ್ ಮಾಡಿದ್ದಾರೆ. ಅದು ಮ್ಯಾಕ್ಸಿಮಮ್ 65 ವರ್ಷದವರು ಕೂಡ ಅರ್ಜಿಯನ್ನ ಹಾಕಬಹುದು. ಅದಕ್ಕಿಂತ ಕಮ್ಮಿ ಇರೋರು ಕೂಡ ಅರ್ಜಿ ಹಾಕಬಹುದು. ಗೊತ್ತಾಯ್ತಲ್ವಾ? ಮತ್ತೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, 60 ವರ್ಷ 62 ವರ್ಷಕ್ಕೆ ರಿಟೈರ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗಿರೋದಿಲ್ಲ. ಕೆಲವೊಂದು ಸೀನಿಯರ್ ಅಂದ್ರೆ ಅಡ್ವೈಸರಿ ಜಾಬ್ಸ್ಗಳಿಗೆಲ್ಲ ರಿಟೈರ್ಡ್ ಆದವ್ರನ್ನು ಕೂಡ ತಗೋತಾರೆ. ಅದಕ್ಕೋಸ್ಕರ ಈ ವಯೋಮಿತಿ ಜಾಸ್ತಿ ಇರುತ್ತೆ, ಅದನ್ನ ತಿಳ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ವಯೋಮಿತಿಯ ಸಡಿಲಿಕೆ ಇಟ್ಟಿರೋದಿಲ್ಲ. ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ, ಶಿರಸ್ತೇದಾರ್ ಅಥವಾ ಡೆಪ್ಯೂಟಿ ತಹಶೀಲ್ದಾರ್ ಹುದ್ದೆಗೆ 52,000ದಿಂದ 55,000 ರೂಪಾಯಿ ಇರುತ್ತೆ. ಫೈನಾನ್ಸ್ ಅಂಡ್ ಆಡಿಟ್ ಆಫೀಸರ್ ಹುದ್ದೆಗೆ 50ರಿಂದ 55,000 ರೂಪಾಯಿ ಇರುತ್ತೆ. ಜೂನಿಯರ್ ಪ್ರೋಗ್ರಾಮರ್ ಅಂಡ್ ನೆಟ್ವರ್ಕಿಂಗ್ ಮ್ಯಾನೇಜರ್ ಹುದ್ದೆಗೆ 45ರಿಂದ 50,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಇದರ ಸೆಲೆಕ್ಷನ್ ಪ್ರೋಸೆಸ್ ಮತ್ತೆ ಅರ್ಜಿಯನ್ನ ಹೇಗೆ ಹಾಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗಲೇ ಲೈಕ್ ಮಾಡಿ. ಹಾಗೆ ಏನಾದರೂ ಒಂದು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದಾಗ ವಿಡಿಯೋಗೆ ಸ್ವಲ್ಪ ರೀಚ್ ಸಿಗುತ್ತೆ. ಮತ್ತೆ ನಿಮಗೇನಾದರೂ ಗೊತ್ತಿಲ್ಲ ಅಥವಾ ಹೊಸ ವೀಕ್ಷಕರು ಅಂತ ಹೇಳಿದ್ರೆ ತಿಳಿಸ್ಕೊಡ್ತಾ ಇದ್ದೀನಿ. ವೆಬ್ಸೈಟ್ನ ಶುರು ಮಾಡಿದ್ದೀವಿ. ಯಾವ ವೆಬ್ಸೈಟ್ ಅಂತ ಕೇಳ್ತಾ ಇದ್ದೀರಾ? ನಮ್ಮದೇ ವೆಬ್ಸೈಟ್ ಕಂಡ್ರಿ, prgovernmentjobs.com ಅಂತ ಹೇಳಿ. ಅಂದ್ರೆ prgovtjobs.com ಅಂತ ಹೇಳಿ ನಿಮಗೆ ಹೊಸ ವೆಬ್ಸೈಟ್ನ ಕ್ರಿಯೇಟ್ ಮಾಡಿದೀವಿ. ಇದರ ಲಿಂಕು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ವಿ. ಏನಕ್ಕೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದೀವಿ ಅಂದ್ರೆ, ಯೂಟ್ಯೂಬ್ ನಲ್ಲಿ 2ರಿಂದ 3 ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು ಪ್ರತಿದಿನಕ್ಕೆ. ಆದ್ರೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರೆ ಪ್ರತಿದಿನಕ್ಕೆ ಹಲವಾರು ಜಾಬ್ ಡೀಟೇಲ್ಸ್ ನ ತಿಳಿಸ್ಕೊಡ್ಬೋದು ಅಂತೇಳಿ ಕ್ರಿಯೇಟ್ ಮಾಡಿದ್ವಿ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಅದ್ರ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಇಂದ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಮ್ಮ ವೆಬ್ಸೈಟ್ದು. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ 12th ಪಾಸ್ ಡಿಗ್ರಿ ಜಾಬ್ಸ್, ಈ ತರ ಹಲವಾರು ಕೆಟಗರಿಯ ಜಾಬ್ಸ್ ಇದೆ. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಯಾವ್ದು ಸೂಟ್ ಆಗುತ್ತೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಕನ್ನಡದಲ್ಲಿ ಕೂಡ ಬಟನ್ಸ್ಗಳನ್ನ ಕೊಟ್ಟಿದ್ದೀವಿ. ಕನ್ನಡ ಇಂಗ್ಲಿಷ್ ಯಾವ್ದ್ರಲ್ಲಿ ಬೇಕಾದ್ರೂ ಕ್ಲಿಕ್ ಮಾಡಬಹುದು. ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ ಜಾಬ್ಸ್ನ ಲಿಸ್ಟ್ಗಳನ್ನ ಕೊಟ್ಟಿದ್ದೀವಿ. ಇಲ್ಲಿ ಎಲ್ಲ ಲಿಸ್ಟ್ನ ನೋಡ್ಕೋಬಹುದು. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ನೋಡ್ಕೋಬಹುದು. ಮೊಬೈಲ್ನಲ್ಲಿ ಆಗಿದ್ರು ಅಷ್ಟೇ ಇದನ್ನ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಕೆಳಗಡೆ ಮೋರ್ ಜಾಬ್ಸ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಇನ್ನೂ ಹಲವಾರು ಜಾಬ್ಸ್ ಓಪನ್ ಆಗುತ್ತೆ. ಕರ್ನಾಟಕ ಗೌರ್ಮೆಂಟ್ ಇಂದು, ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ 10th ಪಾಸ್ ಜಾಬ್ಸ್ ಇಂದು ಹಲವಾರು ಜಾಬ್ಸ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅದನ್ನ ಪಡ್ಕೊಳ್ಳಿ ಯಾವ ಜಾಬ್ ಡೀಟೇಲ್ಸ್ ಬೇಕು ಅಂತ. ಆದರೆ ನೀವು ಕೇಳ್ಬೋದು, ಈ ವೆಬ್ಸೈಟ್ನಲ್ಲಿ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಾವು ನಿಮಗೆ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಚಾನಲ್ನಿಂದ ಲಿಂಕ್ನ ಪ್ರೊವೈಡ್ ಮಾಡ್ತೀವಿ. ಸೊ ಅದನ್ನು ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಈ ಸೋಷಿಯಲ್ ಮೀಡಿಯಾ ಚಾನಲ್ಸ್ನ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ನೀವು ಟೆಲಿಗ್ರಾಮ್ನ ಜಾಯ್ನ್ ಆಗ್ಬೋದು. ಅಲ್ಲಿಂದನೇ ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ನ ಕೂಡ ಜಾಯ್ನ್ ಆಗ್ಬೋದು. ಪ್ರತಿದಿನ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ಈ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದೆ, ಇದರ ಲಿಂಕ್ ಅಂತ ಹೇಳಿ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಕೊನೆ ದಿನಾಂಕ ಹತ್ತಿರ ಬರ್ತಿದ್ದಾಗೆ ಈ ಜಾಬ್ಸ್ ಕೊನೆಗೊಳ್ತಾ ಇದೆ ಅಂತ ಹೇಳಿ ಅದರ ಲಿಂಕ್ ಕೊಡ್ತೀವಿ. ನೀವು ಆದಷ್ಟು ಬೇಗ ಅರ್ಜಿಯನ್ನು ಹಾಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ವಾಟ್ಸಪ್ ಮತ್ತು ಟೆಲಿಗ್ರಾಮ್ನ ಜಾಯ್ನ್ ಆಗೋದು ಮರಿಬೇಡಿ. ಇವಾಗ ಸೆಲೆಕ್ಷನ್ ಪ್ರೋಸೆಸ್ನ ವಿವರ ತಿಳ್ಕೊಳ್ಳೋಣ. ಲಿಖಿತ ಪರೀಕ್ಷೆ ಇರುತ್ತೆ, ಅಂದರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ ಆಗಿರುತ್ತೆ. ನೆಕ್ಸ್ಟ್ ಅರ್ಜಿಯನ್ನು ಹೇಗೆ ಹಾಕ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವು
ಅರ್ಜಿ ಅಂತ ಹೇಳಿದ್ರೆ ನೀವು ರೆಸ್ಯೂಮೇನ ತೊಗೊಂಡು ಹೋಗಿ ಕಚೇರಿಗೆ ಕೊಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಒಂದ್ಸಲ ನೋಟಿಫಿಕೇಷನ್ನ ಓದ್ಕೊಳ್ಳಿ, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ತಿಳ್ಕೊಳ್ಳಿ. ಆವಾಗ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು, ಎಲ್ಲಿಗೆ ಹೋಗಬೇಕು ಅಂತ ಎಲ್ಲ ತಿಳ್ಕೊಬಹುದು ನೀವು. ಓಕೆನಾ? ನೆಕ್ಸ್ಟು ಯಾವ್ಯಾವ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಐ ಡಿ ಪ್ರೂಫ್ ಬೇಕಾಗುತ್ತೆ. ಆಧಾರ್ ಕಾರ್ಡ್, ವೋಟರ್ ಐ ಡಿ ಅಥವಾ ಪಾನ್ ಕಾರ್ಡ್. ಏಜ್ ಪ್ರೂಫ್ಗೆ SLC ಮಾರ್ಕ್ಸ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು, ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು. ಇದು ಎಲ್ಲ ಡಾಕ್ಯುಮೆಂಟ್ಸ್ನ ಜೆರಾಕ್ಸ್ ಮಾಡಿಸ್ಕೊಂಡು ಹೋಗಿ, ಒರಿಜಿನಲ್ ಕೂಡ ಇಟ್ಕೊಂಡಿರಿ. ನೆಕ್ಸ್ಟು ನಿಮ್ಮ ರೆಸ್ಯೂಮೇಲಿ ಎಲ್ಲ ಡೀಟೇಲ್ಸ್ನ ಮೆನ್ಷನ್ ಮಾಡಿರೋದು ಮರಿಬೇಡಿ. ಗೊತ್ತಾಯ್ತಲ್ವಾ? ಅದಾದ ನಂತರ ನೀವು ಯಾವ ಅಡ್ರೆಸ್ಸಿಗೆ ತಲುಪಿಸ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ರೆಸ್ಯೂಮೆ ಆಫೀಸ್ ಆಫ್ ದ ಸ್ಪೆಷಲ್ ಆಫೀಸರ್ ಆ್ಯಂಡ್ ಕಾಂಪಿಟೆಂಟ್ ಅಥಾರಿಟಿ, ಪೋಡಿಯಂ ಬ್ಲಾಕ್, 3rd and 4th ಫ್ಲೋರ್, ವಿಶ್ವೇಶ್ವರಯ್ಯ ಟವರ್, ಬೆಂಗಳೂರು 560001. ಈ ಅಡ್ರೆಸ್ಸಿಗೆ ನೀವು ರೆಸ್ಯೂಮೆನ ತಲುಪಿಸ್ಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟು ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 28 ಅಕ್ಟೋಬರು, ಕೊನೆ ದಿನಾಂಕ 9 ನವೆಂಬರ್. ಅಷ್ಟರ ಒಳಗಡೆ ನೀವು ಅರ್ಜಿಯನ್ನು ತಲುಪೋ ಥರ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ 2ನೇ ಲಿಂಕನ್ನು ಓಪನ್ ಮಾಡಿದ್ರೆ ಈ ಕರ್ನಾಟಕ ಕಂದಾಯ ಇಲಾಖೆ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬನ್ನಿ. ಶಾರ್ಟ್ ನೋಟಿಫಿಕೇಶನ್ ಅಂತಿದೆಯಲ್ಲ, ಅದರ ಪಕ್ಕದಲ್ಲೇ ಕ್ಲಿಕ್ ಹಿಯರ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವೆಲ್ಲ ಡೀಟೇಲ್ಸ್ನ ತಿಳ್ಕೊಬಹುದು. ಅವರು ನೋಟಿಫಿಕೇಶನ್ನ ಪ್ರಕಟಿಸಿದರೆ ಅದನ್ನು ಸಂಪೂರ್ಣವಾಗಿ ಓದ್ಕೋಬೋದು. ಓದಿದ ನಂತರ ನೀವು ಆ ಅಡ್ರೆಸ್ಸಿಗೆ ಹೋಗಿ ಡೀಟೇಲ್ಸ್ನ ರೆಸ್ಯೂಮ್ನ ಪ್ರೊವೈಡ್ ಮಾಡ್ಬೋದು. ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ತಿಳ್ಕೊಳ್ಳೋದ್ರೆ kandaya.karnataka.gov.in. ಇದು ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಆಗಿರುತ್ತೆ. ಇಲ್ಲಿಂದ ಕೂಡ ನೀವು ಜಾಬ್ ಡೀಟೇಲ್ಸ್ನ ತಿಳ್ಕೊಬೋದು. ಬೇಕು ಅಂತ ಹೇಳಿದ್ರೆ ಸ್ಪೆಲ್ ಮಾಡ್ತೀನಿ, KANDAYA.KARNATAKA.gov.in. ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಇವಾಗ ಎಜುಕೇಷನ್ ಕ್ವಾಲಿಫಿಕೇಷನ್ ವಿವರನ ತಿಳ್ಕೊಳ್ಳೋಣ. ತಹಶೀಲ್ದಾರ್ ಶಿರಸ್ತೇದಾರ್ ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ನ ಮೆನ್ಷನ್ ಮಾಡಿರೋದಿಲ್ಲ ಅವರು. ಫೈನಾನ್ಸ್ ಆ್ಯಂಡ್ ಆಡಿಟರ್ ಆಫೀಸರ್ ಹುದ್ದೆಗೆ MTech, MCom ಅಥವಾ MSc ಆಗಿರಬೇಕಾಗುತ್ತೆ. ಜೂನಿಯರ್ ಪ್ರೋಗ್ರಾಮರ್ ಆ್ಯಂಡ್ ನೆಟ್ವರ್ಕಿಂಗ್ ಮ್ಯಾನೇಜರ್ ಹುದ್ದೆಗೆ BE ಕಂಪ್ಲೀಟ್ ಮಾಡಿದವರು ಅರ್ಜಿಯನ್ನು ಹಾಕಬಹುದು. ಇದಿಷ್ಟು ಈ ಜಾಬ್ನ ವಿವರ. ಏನಾದ್ರು ಡೌಟ್ಸ್ ಇದ್ದರೆ ಒಂದ್ಸಲ ನೋಟಿಫಿಕೇಷನ್ನ ಓದ್ಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲೂ ಕಮೆಂಟ್ ಮಾಡಿ, ನಮಗೆ ಗೊತ್ತಿದ್ದರೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.